ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ವಿಡಿಯೋ ವಿಷಯ ಬಂದು ಇವತ್ತು ನಾನು ಒಂದು ಮೆಸೇಜನ್ನು ತೆಗಿತಾ ಇದ್ದೀನಿ. ನಿಮ್ಮಲ್ಲಿ ಸುಮಾರು ಜನ ನನ್ನ ಲಾಸ್ಟ್ ವಿಡಿಯೋ ತುಂಬ ಜನಕ್ಕೆ ಸಿಕ್ಕಿದೆ. ಸೊ ನೀವು ವಿಡಿಯೋನ ನೋಡಿ ತುಂಬ ಜನ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮೆಸೇಜಸ್ನ ಹಾಕಿದ್ದೀರಾ, ಸೊ ನೆನೆಸ್ಕೊಂಡಿದ್ದೀರಾ. ಸೊ ಹಾಗಾಗಿ ನನಗೆ ಚಾನಲೈಸ್ ಆಯಿತು. ಸೊ ಹಾಗಾಗಿ ಇವತ್ತಿನ ಒಂದು ರೀಡಿಂಗಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಮೆಸೇಜಸ್ನ ತೆಗಿತಾ ಇದ್ದೀನಿ. ಸೊ ನೋಡೋಣ ನಿಮಗೆ ಯಾವ ಮೆಸೇಜಸನ್ನು ಗುರು ರಾಘವೇಂದ್ರ ಸ್ವಾಮಿಗಳು ಕೊಡ್ತಾ ಇದ್ದಾರೆ ಅಂಥೇಳಿ ನೋಡೋಣ. ಸೊ ಈ ನನ್ನ ಒಂದು ವಿಡಿಯೋನ ನೋಡ್ತಾ ಇರುವಂಥ ವ್ಯೂವರ್ಸ್ಗೋಸ್ಕರ ಗುರು ರಾಘವೇಂದ್ರ ಸ್ವಾಮಿಗಳ ಮೆಸೇಜನ್ನು ನೋಡೋಣ ಗೈಸ್. ಓಕೆ, ಸೊ ನಿಮ್ಮಲ್ಲಿ ಕೆಲವರು ಒಂಥರ ತುಂಬ ಬೇರೆಯವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋದು, ಬೇರೆಯವ್ರಿಗೋಸ್ಕರ ಜಾಸ್ತಿ ದುಡಿತಾ ಇದ್ದೀರಾ, ತುಂಬ ಹೆವಿ ಬರ್ಡನ್ನ ನೀವು ಮಾಡ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಹೇಳ್ತಾ ಇದ್ದಾರೆ, ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಹೇಳಿಬಿಟ್ಟು. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ ಅಂತ ಅವರು ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಸೆಲ್ಫ್ ಸೆಂಟ್ರಲೈಸ್ಡ್ ಆಗಬೇಕು ನೀವು. ಅಂದರೆ ಒಂದು ರೀತಿ ಯಾವ ಥರ ಅವರು ಮೆಸೇಜಸ್ನ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂತಂದರೆ, ಬೇರೆಯವರು ಭಾರವನ್ನು ಹೊತ್ತಿದ್ದು ನೀನು ಸಾಕು, ನಿನ್ನ ಬಗ್ಗೆ ನೀನು ಇನ್ನು ಮುಂದೆ ಆದರೂ ಕಾಳಜಿಯನ್ನು ತಗೋ, ನಿನ್ನ ಲೈಫಲ್ಲಿ ನೀನು ಕೂಡ ಇಂಪಾರ್ಟೆಂಟ್ ಇದೆಯಾ ಅಂಥೇಳಿ. ಸೊ ಇದು ಮೇ ಬಿ ಈ ವಿಡಿಯೋ ಯಾರಿಗೆ ಸಿಕ್ಕಿದೆ ಅವರಲ್ಲಿ ಕೆಲವರು ಅಥವಾ ಬಹಳ ಜನ ಕೂಡ ಇರ್ಬೋದು. ಸೊ ನೀವು ಫ್ಯಾಮಿಲಿಗೋಸ್ಕರ, ಫ್ರೆಂಡ್ಸ್ಗೋಸ್ಕರ, ಅವ್ರಿಗೋಸ್ಕರ, ಇವ್ರಿಗೋಸ್ಕರ ಅಂತ ಹೆವಿ ಬರ್ಡನ್ನ ಮಾಡ್ಕೊಳ್ತಾ ಇರ್ಬೋದು. ಸೊ ಅವರಿಗೋಸ್ಕರ ರಾಘವೇಂದ್ರ ಸ್ವಾಮಿಗಳು ಈ ಒಂದು ಮೆಸೇಜಸ್ನ ಕೊಡ್ತಾ ಇರುವಂಥದ್ದು. ಸೊ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ನೀವು ಒಂದು ಕಾಳಜಿಯನ್ನು ತಗೊಳ್ಳಿ ಅಂತ ಹೇಳಿ. ನೋಡೋಣ ಬನ್ನಿ ಇನ್ನೇನು ಮೆಸೇಜ್ನ ಕೊಡ್ತಾ ಇದ್ದಾರೆ ಅಂತ. ಓಕೆ, ಸೊ ನಿಮ್ಮ ಫಿನಾನ್ಷಿಯಲ್ ಗ್ರೋತ್ ಮೇ ಬಿ ಸದ್ಯಕ್ಕೆ ಸ್ಲೋ ಆಗಿರ್ಬೋದು, ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಗ್ರೋತ್ ಆಗ್ತಾಯಿದೆ. ನಿಮಗೆ ಅನ್ನಿಸ್ತಾ ಇದೆ ತುಂಬ ದುಡ್ಡು ನಾನು ವರ್ಕ್ ಮಾಡ್ತಾ ಇದ್ದೀನಿ, ದುಡ್ಡು ಬರಬೇಕಾಗಿತ್ತು ಬರ್ತಾ ಇಲ್ಲ, ಅಥವಾ ನನಗೆ ಯಾವುದೇ ಸೋರ್ಸಸ್ಸಿಂದ ದುಡ್ಡು ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಏನೋ ಅವಕಾಶಗಳು ಸಿಗ್ತಾ ಇಲ್ಲ, ಆಪರ್ಚುನಿಟೀಸೇ ಬರ್ತಾ ಇಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಕಡೆ ಆಪರ್ಚುನಿಟೀಸ್ ಬರ್ತಾ ಇದೆ. ಎಸ್ಪೆಷಲಿ ಫಿನಾನ್ಷಿಯಲಿ ಗ್ರೋತು. ನೀವು ಯಾರು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಗೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆ್ಯಕ್ಚುಲಾಗಿ ಆಲ್ರೆಡಿ ಗ್ರೋತು ನಡೀತಾ ಇದೆ. ನಿಮ್ಮ ಕಡೆ ಆಪರ್ಚುನಿಟೀಸು ಇಷ್ಟರಲ್ಲೇ ಬರುತ್ತೆ. ಸೊ ನೀವು ಹಾಗಾಗಿ ದುಡ್ಡು ಕಾಸಿನ ಪ್ರಾಬ್ಲಮ್ ಆಗ್ತಾ ಇದೆ ಅಂಥೇಳಿ ತುಂಬ ಸ್ಟ್ರೆಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ರಾಯರು ನಿಮಗೆ ಮೆಸೇಜ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಇದು ಅರ್ಥ ಸೈನ್ ಇರುವಂಥ ವ್ಯಕ್ತಿಗಳು, ಸೊ ನಿಮ್ಮನ್ನು ಇದು ತೋರಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ನಿಮ್ಮ ಹತ್ರ ಹಣ ಬರ್ತಾ ಇದೆ, ಮತ್ತು ಸ್ವಲ್ಪ ಫಿನಾನ್ಷಿಯಲಿ ಸ್ಲೋ ಗ್ರೋತ್ ಆಗ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ನಿಮಗೆ ಏನು ಬೇಕೋ ಆ ಗ್ರೋತ್ ಆಗುತ್ತೆ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇರುವಂಥದ್ದು. ಓಕೆ, ಇನ್ನೂ ಕೆಲವ್ರಿಗೆ ರಾಯರು ಹೇಳೋ ಪ್ರಕಾರ ಇಷ್ಟರಲ್ಲೇ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಈ ಬದಲಾವಣೆನ ಸ್ವೀಕಾರ ಮಾಡೋದಕ್ಕೆ ನೀವು ರೆಡಿಯಾಗಿರಿ, ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ನೀವು ಕೆಳಗೆ ಬಿದ್ದರೂ ನಾನಿದ್ದೀನಿ ನಿಮ್ಮನ್ನು ಎತ್ತೋದಕ್ಕೆ ಅಂತ ರಾಯರು ಹೇಳ್ತಾ ಇದ್ದಾರೆ. ಬೀಳುವಂಥ ಸಂದರ್ಭ ಬರ್ಬೋದು. ನೋಡಿ, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸೊ ಇದು ಒಬ್ಬರಿಗೆ ಅಂತ ಮೆಸೇಜ್ ಇರಲ್ಲ. ರಾಯರು ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆದೇ ಮೆಸೇಜಸ್ನ ಕನ್ವೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನನಗೆ ಚಾನಲೈಸ್ ಆಗ್ತಾ ಇರೋವಂಥ ಮೆಸೇಜು, ರಾಯರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಕೆಲವರಿಗೆ ಶೀಘ್ರದಲ್ಲೇ ಅಥವಾ ಈಗಾಗಲೇ ಕೆಲವರು ಈ ರೀತಿ ಅವರ ಲೈಫಲ್ಲಿ ಸಡನ್ನಾಗಿ ಕೆಲವೊಂದು ಬದಲಾವಣೆಗಳಾಗಿ ಕುಗ್ಗೋಗಿರ್ಬೋದು, ಅಥವಾ ಕುಸ್ತೋಗ್ಬಿಟ್ಟೆ ನಾನು ಕಟ್ಟಿದ ಕನಸೆಲ್ಲ ಮುರಿದೋಗ್ಬಿಡ್ತು ಅನ್ನೋ ರೀತಿಯಲ್ಲಿ ಯಾರು ಫೀಲ್ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ, ನೀವು ಕೆಳಗೆ ಬಿದ್ದರೂ ಕೂಡ ನಿಮ್ಮನ್ನು ಮೇಲೆತ್ತೋದಕ್ಕೆ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಜೊತೆಯಲ್ಲಿ ಇನ್ನೂ ಕೆಲವ್ರಿಗೆ ಏನು ಚಾನಲೈಸ್ ಮೆಸೇಜು ನನಗೆ ಬರ್ತಾಯಿದೆ ಚಾನಲೈಸ್ಡ್ ಆಗಿ ಅಂತಂದರೆ, ಇಷ್ಟರಲ್ಲೇ ಬದಲಾವಣೆ ಬರುತ್ತೆ, ಬಟ್ ನಿಮಗೆ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಕೂಡ ಇದೆ ಅಂತ ರಾಯರು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಧೈರ್ಯವಾಗಿ ಇರಿ, ಏನೇ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಯಲ್ಲಿ ರಾಯರಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಓಕೆ, ಶೀಘ್ರದಲ್ಲೇ ಹೊಸ ಏನು ಹೇಳ್ತೀವಿ, ಹೊಸ ಆಪರ್ಚುನಿಟಿಗಳು ನಿಮ್ಮ ಕಡೆಗೆ ಬರ್ಬೋದು. ಕೆಲವೊಂದು ಕಠಿಣವಾದ ನಿರ್ಧಾರಗಳನ್ನು ನೀವು ತೊಗೊಳ್ತೀರಾ ಇಷ್ಟರಲ್ಲೇ ಅಂತ ಒಂದು ಸಂದರ್ಭಗಳು ಬರುತ್ತೆ. ಸೊ ಹಾಗಾಗಿ ಕುಗ್ಗಕ್ಕೆ ಹೋಗಬೇಡಿ, ನಿಮ್ಮೆಲ್ಲ ನಿರ್ಧಾರದಲ್ಲೂ ಕೂಡ ರಾಯರೇ ಇದ್ದಾರೆ ಅನ್ನುವಂಥ ಒಂದು ಅಂಶವನ್ನು ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಜೊತೆಯಲ್ಲಿ ನೀವು ಏನೇ ಆರಂಭ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಮೆಸೇಜ್ನ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ,
ಹಾರ್ಟಿಂದ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಬ್ರೈನ್ನ ಯೂಸ್ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ನೀವೇನೇ ಶುರು ಮಾಡಬೇಕು ಅಂದರೂ ಕೂಡ, ಎಸ್ಪೆಷಲಿ ಇಲ್ಲಿ ಕೆಲವರು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಅಥವಾ ಹೊಸ್ದಾಗಿ ಬೇರೆ ಏನಾದರೂ ಕೆಲವೊಂದು ನಿರ್ಧಾರಗಳನ್ನು ಲೈಫ್ಗೆ ಸಂಬಂಧಪಟ್ಟಂಗಿರ್ಬೋದು, ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವು ಇಷ್ಟೆಲ್ಲ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಅಂತ ರಾಯರು ಹೇಳ್ತಾ ಇದ್ದಾರೆ. ಸೊ ನೀವು ನಿರ್ಧಾರ ತಗೊಳ್ಬೇಕಾದ್ರೆ ಎಮೋಷ್ನಲಾಗಿ ಯಾವುದೇ ನಿರ್ಧಾರವನ್ನು ತಗೋಬಾರ್ದು ಅಂತ ಅವರು ನಿಮಗೆ ಹೇಳ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಅವರು ಎಚ್ಚರಿಸ್ತಾ ಇದ್ದಾರೆ ನಿಮಗೆ. ಸೊ ಈ ರೀತಿಯಾಗಿ ನೀವೇನಾದರೂ ನಿರ್ಧಾರಗಳನ್ನ ಹಾರ್ಟಿಂದ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಕಷ್ಟಪಡ್ತೀರಾ, ಇಡುವಂಥ ಸಾಧ್ಯತೆ ಇದೆ ಅಂತ ಈ ಕಡೆ ಒಂದು ಚಾನಲೈಸ್ಡ್ ಮೆಸೇಜ್ ನನಗೆ ಬರ್ತಾ ಇರುವಂಥದ್ದು. ಓಕೆ, ನಿಮ್ಮಲ್ಲಿ ಈಗಾಗಲೇ ಕೆಲವರು ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ, ಹೊಸ ಎಕ್ಸ್ಪರಿಮೆಂಟ್ಸ್ನ ಮಾಡ್ತಾ ಇದ್ದೀರಾ. ಸೊ ಸಣ್ಣದಾಗಿ ನಿಮ್ಮಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಆಪರ್ಚುನಿಟೀಸ್ ಬರ್ತಾ ಇರ್ಬೋದು, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಿಮ್ಮಲ್ಲಿ ಯಾರಿಗೆ ಕೆಲಸ ಸಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡಿದ್ರು, ಸೊ ಆ ಕೆಲಸ ಯಾರಿಗೆ ಸಿಕ್ಕಿದೆ, ಸೊ ನೀವು ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಸಣ್ಣದು ದೊಡ್ಡದು ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಒಂದು ಸಣ್ಣ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಷ್ಟು ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತ ರಾಯರು ಹೇಳ್ತಾ ಇದ್ದಾರೆ. ಮತ್ತು ಅಟ್ ದ ಸೇಮ್ ಟೈಮು ನೀವು ಇಲ್ಲಿ ನೋಡ್ಬೋದು, ನಿಮಗೆ ಹಣಕಾಸಿನ ನೆರವು ಯಾರು ಕಷ್ಟಪಡ್ತಾ ಇದ್ದರೆ ಈ ಸಣ್ಣ ಪ್ರಮಾಣದಲ್ಲಿ ನಿಮ್ಗೇನು ಕೆಲಸ ಸಿಗುತ್ತೆ, ಈ ಸಣ್ಣ ಪ್ರಮಾಣದ ಕೆಲಸದಿಂದಲೇ ನಿಮಗೆ ಮುಂದಕ್ಕೆ ಗ್ರೋತ್ ಆಗೋದಕ್ಕೆ ಶುರುವಾಗುತ್ತೆ. ಹೇಗೆ ನಾವೊಂದು ಸಣ್ಣ ಸಸ್ಯನ ನೆಟ್ಟರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಮುಂದಕ್ಕೆ ಅದೇನಾಗುತ್ತೆ, ಫಲ ಕೊಡೋದಕ್ಕೆ ಶುರುವಾಗುತ್ತೆ ಸ್ವಲ್ಪ ಟೈಮ್ ಆದಮೇಲೆ. ಸೊ ಹಾಗಾಗಿ ಸಣ್ಣದ ಆಪರ್ಚುನಿಟಿ ಬಂತು, ನನಗೆ ಅಂಥ ಆಪರ್ಚುನಿಟಿ ಬೇಕಿತ್ತು, ನನಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ದಯವಿಟ್ಟು ಯೋಚನೆ ಮಾಡಿ. ನೀವು ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದಾದ್ರು ಆಪರ್ಚುನಿಟೀಸು ನಿಮ್ಮನ್ನು ಇಷ್ಟರಲ್ಲಿ ಹುಡ್ಕೊಂಡು ಬರುತ್ತೆ, ಬಂದಾಗ ಖಂಡಿತ ನೀವು ಅದನ್ನು ಸ್ವೀಕಾರ ಮಾಡಬೇಕು. ಇನ್ನೇನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಓಕೆ, ಯಾರು ನಮ್ಮ ಕಡೆ ಆಪರ್ಚುನಿಟೀಸ್ ಬರುತ್ತೆ ಅಂತ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ವೆಯ್ಟ್ ಮಾಡಬೇಡಿ. ಆದಷ್ಟು ಬೇಗ, ಇದು ಬರೀ ಆಪರ್ಚುನಿಟಿ ಅಷ್ಟೇ ಅಲ್ಲ, ಲೈಫ್ಗೆ ಸಂಬಂಧಪಟ್ಟಂಗೆ ಯಾರಾದರೂ ನಿರ್ಧಾರಗಳನ್ನ ತೊಗೋಬೇಕು ಅಂತಿದ್ರೆ ಬೇಗ ನಿರ್ಧಾರನ ತೊಗೊಳ್ಳಿ. ಈಗಾಗಲೇ ನೀವು ಸಾಕಷ್ಟು ಟೈಮ್ನ ವೇಸ್ಟ್ ಮಾಡಿದ್ದೀರಾ. ಸೊ ಡಿಸಿಷನ್ನ ತೊಗೊಳ್ಳಿ ಅಂತ ರಾಯರು ನಿಮಗೆ ಹೇಳ್ತಾ ಇರುವಂಥದ್ದು. ಮತ್ತು ನೀವು ನಿಮ್ಮ ಇಷ್ಟೊಂದು ಲೇಸಿನೆಸ್ಸು ಮತ್ತು ಈ ಮುಂದಕ್ಕಾಗುತ್ತೆ ಬಿಡು, ಮುಂದೆ ನೋಡೋಣ ಬಿಡು, ಈ ಥರದ್ದು ಒಂದು ನಿರ್ಧಾರ ಮುಂದಕ್ಕೆ ಹಾಕುವಂಥ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಟಕ್ಕಂತ ಆದಷ್ಟು ಬೇಗ ಯಾವುದು ತುಂಬ ದಿನಗಳಿಂದ ನೀವು ಅದನ್ನು ನೆನೆಗುದಿಗೆ ಬಿಟ್ಕೊಂಡಿದ್ದೀರ ಆ ವಿಷಯ, ಅದನ್ನು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಆ್ಯಕ್ಷನ್ನ ತಗೊಳ್ಳಿ. ಈ ಆ್ಯಕ್ಷನ್ ಅನ್ನುವಂಥದ್ದು ಮೇ ಬಿ ನೀವು ಮ್ಯಾರೇಜಿಗೆ ಸಂಬಂಧಪಟ್ಟಂಥ ಡಿಸಿಷನ್ನ ಮುಂದಕ್ಕೆ ಹಾಕ್ತಾ ಇರ್ಬೋದು, ಅಥವಾ ನೀವು ಯಾವುದನ್ನ ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಕ್ಕೆ ಹಾಕ್ತಾ ಇರ್ಬೋದು, ಅಥವಾ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ವಿಷಯನೂ ಕೂಡ ನೀವು ಏನು ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡ್ಕೊಂಡೇ ಕೂತಿದ್ರೆ ಈ ಕಾರ್ಡು ನಿಮಗೆ ರಾಯರು ಹೇಳ್ತಾ ಇದ್ದಾರೆ, ಡಿಸಿಷನ್ನ ತೊಗೊಳ್ಳಿ. ಮಾತಾಡ್ತಾ ಇದ್ರೆ ಏನೂ ಆಗಲ್ಲ, ಮೊದಲು ನಿರ್ಧಾರನ ತೊಗೊಳ್ಳಿ ನೀವು, ಆಮೇಲೆ ಅದನ್ನು ಮುಂದುವರ್ಸೋದಕ್ಕೆ ನಿಮ್ಗೇನು ಸಹಾಯ ಬೇಕೋ ಅದನ್ನು ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ಅಂತ ರಾಯರು ನಿಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಲಾಸ್ಟ್ ಮೆಸೇಜ್ನ ನಾನು ತೆಗಿತೀನಿ, ಏನು ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಅಂತ. ಓಕೆ ನೋಡಿ, ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಬೆನ್ನಿಂದೆ ತುಂಬ ಮಸಲತ್ತುಗಳು ನಡೀತಾ ಇದೆ. ಬೆನ್ನಿಂದೆ ಕೆಲವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೀವು ಮೇ ಬಿ ತುಂಬ ಸಾಫ್ಟ್ ಕಾರ್ನರ್ ಪರ್ಸನ್ಸ್ ಅಂತ ಅನಿಸುತ್ತೆ, ಅಥವಾ ವ್ಯಕ್ತಿಗಳಂತ ಅನಿಸುತ್ತೆ. ನೀವು ಎಚ್ಚರವಾಗಿರಬೇಕು ಅಂತ ರಾಯರು ಹೇಳ್ತಾ ಇದ್ದಾರೆ. ಅದೇನು ಹೇಳ್ತಾರೆ, ಚಾಣಾಕ್ಷತನದಿಂದ ಆ ಸಂದರ್ಭವನ್ನು ಗೆಲ್ಲಬೇಕು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ನೀವು ಎಚ್ಚರ ಆಗಿ, ನಿಮ್ಮ ಬೆನ್ನಿಂದೆ ತುಂಬ ಪಿತೂರಿಗಳು ನಡೀತಾ ಇದೆ, ನಿಮ್ಮ ಬೆನ್ನಿಂದೆ ನಿಮಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಪ್ಲ್ಯಾನ್ಗಳು ನಡೀತಾ ಇದೆ. ಸೊ ನೀವು ಎಚ್ಚರವಾಗಿರಬೇಕು ಅಂತ ರಾಯರು ನಿಮಗೆ ಈ ಒಂದು ಮೆಸೇಜಸ್ನ ಕೊಡ್ತಾ ಇರುವಂಥದ್ದು. ಸೊ ನೋಡಿ, ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ, ಅಲರ್ಟ್ ಆಗಿರಿ ನೀವು ಆದಷ್ಟು. ಸೊ ಇಲ್ಲಿ ನೀವೇನು ನೆನ್ಪಿಡಬೇಕು ಅಂತಂದರೆ, ಬರೋವಂಥ ಎಲ್ಲ ಮೆಸೇಜ್ಗಳು ಇಲ್ಲಿ ಬರುವಂಥ ವ್ಯೂವರ್ಸ್ ಎಲ್ಲರದ್ದು ಒಂದೇ ಸಂದರ್ಭ ಇರೋದಿಲ್ಲ. ಹಾಗಾಗಿ ನಾನು ಒಂದು ಕಾರ್ಡನ್ನ ತೆಗಿಲಿಲ್ಲ, ಯಾಕೆಂದರೆ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ಮೆಸೇಜ್ನ ಚಾನಲೈಸ್ ಮಾಡಬೇಕು ಅಂತ ನನಗೆ ಇಂಟ್ಯೂಷನ್ ಹೇಳಿದ್ರಿಂದನೇ ನಾನು ಈ ಮೆಸೇಜಸ್ನ ಇಷ್ಟನ್ನು ತೆಗೆದಿದ್ದೀನಿ. ಯಾರ್ಯಾರಿಗೆ ಇದೊಂದು ನೆನ್ಪಿಟ್ಕೊಳ್ಳಿ, ಇದೊಂದು ಜನರಲ್ ಪಿಕೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ತೊಗೊಳ್ಳಿ, ನಿಮ್ಗೆ ಯಾವ್ದು ರೆಸೊನೇಟ್ ಆಗಲ್ಲ ಅದು ಬೇರೊಬ್ಬ ವ್ಯಕ್ತಿಗೆ, ಬೇರೆ ವ್ಯೂವರ್ಗೆ ಅದು ರೆಸೊನೇಟ್ ಆಗಿರುತ್ತೆ. ಯಾಕಂದರೆ ಇದನ್ನು ನಾನು ವಿತ್ ಪ್ಯೂರ್ ಇಂಟೆನ್ಷನ್ ರಾಘವೇಂದ್ರ ಸ್ವಾಮಿಗಳನ್ನು ಅವರನ್ನು ನೆನೆಸ್ಕೊಂಡೆ ಈ ಒಂದು ಮೆಸೇಜಸ್ನ ತೆಗೆದಿರೋದ್ರಿಂದ ಯಾರ್ಯಾರಿಗೆ ಏನೇನು ರೀಚ್ ಆಗಬೇಕು ಅದು ಅವ್ರವ್ರಿಗೆ ಖಂಡಿತವಾಗ್ಲೂ ರೀಚ್ ಆಗಿರುತ್ತೆ. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಕ್ಲೇಮ್ ಅಂತ ಟೈಪ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಸೊ ದಟ್ ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಬೋದು. ರಾಘವೇಂದ್ರ ಸ್ವಾಮಿಗಳ ಮೆಸೇಜಿಂದ ಬಂದಂಥ ಒಂದು ಎನರ್ಜಿ ಏನಿದೆ ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ಬೋದು. ಮತ್ತು ಮುಂದಿನ ವಾರದಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ನಾನು ಅಥವಾ ಮತ್ತೊಂದು ಟಾಪಿಕ್ನ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.